ಒಂದಿನ ಭೀಮಾ ಕೋತಿ ಬಾಳೆಹಣ್ಣನ್ನು ಕಳ್ತನ ಮಾಡ್ಕೊಂಡು ಓಡ್ತಾ ಇರುತ್ತೆ. ಆಗ ಜಿಂಕೆ ಅದನ್ನ ನೋಡ್ಬಿಡುತ್ತೆ. ನೋಡು ಭೀಮಾ, ತುಂಟತನ ನಿಂದು ಜಾಸ್ತಿ ಆಯ್ತು. ಯಾವಾಗ್ಲೂ ಬಾಳೆಹಣ್ಣು ಕಳ್ತನ ಮಾಡ್ಕೊಂಡು ಹೋಗ್ತೀಯ. ಮತ್ತೆ ಇನ್ನೊಂದ್ಸಲ ಬಂದ್ರೆ ನಿಮ್ಮ ಅಮ್ಮ ಹತ್ರ ಹೇಳ್ಬೇಕಾಗತ್ತೆ, ನೋಡ್ಕೋ. ಹಾಗೆ ಹೇಳ್ಬೇಡಿ ಆಂಟಿ. ಒಂದ್ ವೇಳೆ ನಾನು ಒಂದೆರಡು ಬಾಳೆಹಣ್ಣು ತಿಂದ್ಬಿಟ್ರೆ ಆಗ ನೀವು ಏನ್ ಕಳ್ಕೊಳ್ತೀರಾ? ಇಲ್ ನೋಡು, ನಿನ್ನ ಮಾತ್ ನಂಬೇಕಾಗಿರೋ ಅವಶ್ಯಕತೆ ನನ್ಗಿಲ್ಲ. ನೀನೇನಾದ್ರೂ ಬಾಳೆಹಣ್ಣು ಕಳ್ತನ ಮಾಡ್ಕೊಳಕ್ ಬಂದ್ರೆ ನಿನ್ ಕತೆ ಅಷ್ಟೇ. ಜಿಂಕೆ ಭೀಮಾನ ಬೈತಾ ಇರ್ತಾಳೆ. ಅದೇ ಸಮಯದಲ್ಲಿ ಅಲ್ಲಿಗೆ ಅದರ ಮಗು ಬರುತ್ತೆ. ಅಮ್ಮ, ಯಾಕಮ್ಮ ಯಾವಾಗ್ಲೂ ನೀನು ಭೀಮಾನ ಬೈತೀಯಾ? ಅವತ್ತು ಹಾವತ್ರದಿಂದ ನನ್ನ ಪ್ರಾಣ ಕಾಪಾಡಿದ್ದು ಭೀಮಾನೇ. ಹಾ, ಹೌದಾ? ಭೀಮಾನ ನೀನ್ ಪ್ರಾಣ ಕಾಪಾಡಿದ್ದು? ಹಾ ಅಮ್ಮ, ಇಲ್ಲ ಅಂದ್ರೆ ಇವತ್ತು ನಾನು ಜೀವಂತವಾಗಿ ಇರ್ತಾ ಇರ್ಲಿಲ್ಲ ನಿನ್ನ ಕಣ್ಣ ಮುಂದೆ. ಅಯ್ಯೋ ಹೌದಾ ಭೀಮಾ, ನೀನೇನ ಕಾಪಾಡಿದ್ದು. ನಿನಗೆ ತುಂಬಾ ಧನ್ಯವಾದ. ಆಂಟಿ, ಈಗ ನೀವು ನನ್ನ ಬಗ್ಗೆ ನಮ್ಮಮ್ಮ ಹತ್ರ ಏನು ಹೇಳಲ್ವಲ್ಲ? ಇಲ್ಲ ಭೀಮಾ, ದಿನಾ ಬಂದು ನಿನ್ನ ಬಾಳೆಹಣ್ಣು ಕಿತ್ಕೊಂಡು ಹೋಗ್ಬೋದು, ಸರಿನಾ? ಅಮ್ಮ, ನಾನು ಭೀಮಾ ಜೊತೆ ಹೋಗಿ ಆಟಾಡ್ಕೊಂಡ್ ಬರ್ಲಾ? ಸರಿ ಹೋಗು, ಆದ್ರೆ ಬೇಗ ಬಂದ್ಬಿಡು. ಸರಿ ಅಮ್ಮ. ಹಂಗಂತ ಹೇಳಿ ಅವರಿಬ್ರು ಆಟಾಡ್ಕೊಳ್ಳೋದಕ್ಕಂತ ಹೋಗ್ತಿರ್ತಾರೆ. ಅದೇ ಸಮಯದಲ್ಲಿ ತುಂಬಾ ಗಾಳಿ ಬರೋದು ಶುರು ಆಗತ್ತೆ. ನೋಡ್ತಿದ್ರೆ ಮಳೆ ಜೋರಾಗಿ ಬರೋ ಹಾಗಿದೆ. ಭೀಮಾ, ಮನೆಗೆ ಹೋಗ್ಬೇಕಾಗಿರುವ ಸಮಯ ಬಂದಾಯ್ತು. ಇನ್ನೊಂದ್ ಕಡೆ ಜಾಸ್ತಿ ಗಾಳಿ ಮಳೆ ಬರ್ತಿರುತ್ತೆ. ಅದು ಮಾತ್ರ ಅಲ್ಲದೆ ಅಲ್ಲೇ ಇರುವ ಕಾಡಲ್ಲಿ ಜಂತುಗಳು ಪಾಪ ತುಂಬಾನೇ ಕಷ್ಟಪಡ್ತಿರ್ತವೆ. ಮಹಾರಾಜ, ಇಷ್ಟೊಂದು ಭೀಕರವಾದ ಮಳೆ ಯಾವಾಗ್ಲೂ ಬರಲಿಲ್ಲ. ಈ ಮಳೆನ ನೋಡ್ತಿದ್ರೆ ನಮಗೆ ಕಷ್ಟ ತಪ್ಪು ಹಾಗಿಲ್ಲ. ನೀವು ಚಿಂತೆ ಮಾಡಬೇಡಿ, ನಾನು ಜೀವಂತವಾಗಿರೋವರೆಗೂ ನೀವೇನೂ ಭಯ ಪಡೋ ಹಾಗೇ ಇಲ್ಲ. ನೀವೆಲ್ಲರೂ ನನ್ನ ಜೊತೆ ನನ್ನ ಗುಹೆಗೆ ಬನ್ನಿ. ಸ್ವಲ್ಪ ಜಂತುಗಳನ್ನ ಕರ್ಕೊಂಡು ಶೇರ್ ಖಾನ್ ಅವನ ಗುಹೆಗೆ ಅಲ್ಲಿಂದ ಹೋಗ್ತಾನೆ. ಮತ್ತೆ ಜಾಸ್ತಿ ಮಳೆ ಬರಕ್ಕೆ ಶುರು ಆಗತ್ತೆ. ಮಹಾರಾಜ, ನೋಡ್ತಿದ್ರೆ ಮಳೆ ಈಗ ನಿಲ್ಲೋ ಹಾಗಿಲ್ಲ. ಮಳೆ ಜೋರಾಗಿ ಬರ್ತಿರೋದ್ರಿಂದ ಏನಾದ್ರೂ ಅನರ್ಥ ಆಗುತ್ತೇನೋ ಅಂತ ಭಯ ಆಗ್ತಿದೆ. ಸರಿಯಾಗಿ ಮಾತಾಡು ತೋಳ. ನೀನು ಯಾಕೆ ಈ ರೀತಿ ಅಶುಭ ಮಾತಾಡ್ತಿದ್ಯಾ? ಸಾರಿ ಮಹಾರಾಜ. ನೋಡಿ ಮಿತ್ರರೇ, ಇಲ್ಲಿ ಇರ್ಬೇಕು ಅನ್ಕೊಂಡಿರೋರು ಇಲ್ಲಿ ಇರ್ಬೋದು. ಯಾರಾದ್ರೂ ಮನೆಗೆ ಹೋಗ್ಬೇಕು ಅನ್ಕೊಂಡ್ರೆ ಯಾವುದೇ ಅಭ್ಯಂತರ ಇಲ್ಲದೆ ಹೋಗ್ಬೋದು. ಆದರೆ ಒಂದು ವಿಷಯ ನೆನ್ಪಿಟ್ಕೊಳ್ಳಿ, ಈ ಮಳೆ ಹೀಗೆ 3-4 ದಿನ ಹೀಗೆ ಹೋಗುತ್ತೆ. ಹಾಗಾಗಿ ಯಾರಾದ್ರೂ ಮನೆಗೆ ಹೋದ್ರೆ ಮನೆಯಿಂದ ಹೊರಗಡೆ ಬರಬೇಡಿ. ಒಂದ್ ಕಡೆ ಕಾಡಿನ ಜಂತುಗಳು ತುಂಬಾ ಭಯ ಪಡ್ತಿರ್ತವೆ. ಇನ್ನೊಂದ್ ಕಡೆ ಭೀಮನ ತಂದೆ ತಾಯಿ ಭೀಮಾ ಮನೆಗ್ ಬಂದಿಲ್ಲ ಅಂತ ಅವನ್ ಬಗ್ಗೆ ತುಂಬಾ ಬೇಜಾರಾಗಿರ್ತಾರೆ. ಸುಜಾತ, ಭೀಮಾ ಎಲ್ಲಿದ್ದಾನೆ? ಅವನ ಸ್ನೇಹಿತೆಯಾದ ಜಿಂಕೆ ಮನೆಗೆ ಹೋಗಿದ್ದಾನೆ. ಮಳೆ ಜೋರಾಗಿ ಬರ್ತಾ ಇದೆ. ನನಗೆ ಅವನ ಬಗ್ಗೆ ಟೆನ್ಷನ್ ಆಗ್ತಾ ಇದೆ. ಭೀಮಾ ಬಾಳೆಹಣ್ಣು ತರ್ತೀನಿ ಅಂತ ಹೋದ. ಇಷ್ಟೊತ್ತಿಗೆ ಅವನು ವಾಪಸ್ ಬಂದಿರ್ಬೇಕು. ನನಗೆ ಯಾಕೋ ಭಯ ಆಗ್ತಾ ಇದೆ. ನಡಿ ಜಿಂಕೆ ಮನೆಗೆ ಹೋಗಿ ಭೀಮನ್ ಕರ್ಕೊಂಬರೋಣ. ಭೀಮನ ಹುಡುಕೋದ ಜಿಂಕೆಯ ಮನೆಗೆ ಹೋಗೋಣ ಅಂತ ಅವರಿಬ್ರು ಹೊರಡ್ತಾರೆ. ಗೊತ್ತಿಲ್ಲ ಈ ಬಿರುಗಾಳಿಲಿ ನಮ್ಮ ಮಗ ಎಲ್ಲಿದ್ದಾನೆ ಅಂತ. ಬಲ್ಲು ಕೋತಿ ಮತ್ತೆ ಅವರ ಹೆಂಡತಿ ಇಬ್ರು ಜಿಂಕೆ ಮನೆಗೆ ಹೋಗ್ತಾರೆ. ಏ ಜಿಂಕೆ, ನನ್ನ ಮಗ ಎಲ್ಲಿ ಅಂತ ಹೇಳು. ನೋಡಿ ಅಕ್ಕ, ನಿಮ್ಮ ಭೀಮನ ಜೊತೆನೆ ನನ್ ಮಗಳು ಹೋಗಿದ್ದಾಳೆ. ಅದೇ ನಾನು ಅವಳ ಕೂಡ ಹುಡುಕ್ತಾ ಇದ್ದೀನಿ. ನಿನ್ನ ಮಗನೇನು ನನ್ನ ಮಗನ ಜೊತೆ ಹೋಗಿಲ್ಲ, ನನ್ನ ಮಗನೇ ನಿನ್ನ ಮಗನ ಜೊತೆ ಹೋಗಿದ್ದಾನೆ. ಅರೆ, ನಮ್ಮ ಮಗ ಇವ್ರ ಮಗ ಜೊತೆ ಹೋಗಿದ್ದಾನೋ ಅಥವಾ ಅವ್ರ ಮಗ ನಮ್ಮ ಮಗ ಜೊತೆ ಹೋಗಿದ್ದಾನೋ? ಇದ್ರ ಬಗ್ಗೆ ಯೋಚನೆ ಮಾಡಿ ಏನು ಪ್ರಯೋಜನ ಇಲ್ಲ. ನಾವಿಬ್ರು ಸೇರ್ಕೊಂಡು ನಮ್ಮ ಮಕ್ಕಳನ್ನ ಹುಡುಕ್ಬೇಕು. ಬಲ್ಲು ಅವರ ಹೆಂಡತಿ ಜಿಂಕೆಯ ಗಂಡ ಎಲ್ಲರೂ ಸೇರ್ಕೊಂಡು ಅವರ ಮಕ್ಕಳನ್ನ ಹುಡ್ಕೋದಕ್ಕಂತ ಹೋಗ್ತಾರೆ. ಈ ಮಿಂಚನ್ನು ನೋಡ್ತಿದ್ರೆ ನನಗೆ ತುಂಬಾ ಭಯ ಆಗ್ತಿದೆ, ಗೊತ್ತಾ? ಹೆದರ್ಕೋಬೇಡ ಸುಜಾತ. ಒಂದ್ ವೇಳೆ ಆಕಾಶದಿಂದ ಸಿಡಿಲು ನಿಂಗೆ ಬಿದ್ದರೆ ನಾನು ನಿನ್ನ ಕಾಪಾಡ್ತೀನಿ. ಮತ್ತೆ ಆ ಸಿಡಿಲನ್ನ ನನ್ನ ಮೇಲೆ ಹಾಕೊಂತೀನಿ. ದಯವಿಟ್ಟು ಹಂಗೆ ಹೇಳ್ಬೇಡಿ, ನನ್ನ ಆಯುಷ್ ಕೂಡ ನಿಮ್ಗೆ ಇರ್ಲಿ. ಅದೇ ಸಮಯದಲ್ಲಿ ಆಕಾಶದಲ್ಲಿ ಮಿಂಚು ಬರಕ್ಕೆ ಶುರು ಆಗತ್ತೆ. ಆ ಒಂದು ಮಿಂಚನ್ನು ಬಲ್ಲು ನೋಡ್ಬಿಡ್ತಾನೆ. ಮತ್ತೆ ಅವನು ಸುಜಾತನ ದೂರ ತಳ್ಬಿಡ್ತಾನೆ. ದೂರ ಹೋಗು ಸುಜಾತ. ಆ ಮಿಂಚು ಹೋಗಿ ಕೋತಿ ಮೇಲೆ ಬಿದ್ಬಿಡುತ್ತೆ. ಪಾಪ ಅವನು ಅಲ್ಲೇ ಸತ್ತೋಗ್ಬಿಡ್ತಾನೆ. ಭೀಮಾ ಕಾಣಿಸ್ತಾ ಇಲ್ಲ. ಹೀಗ್ ನೋಡಿದ್ರೆ ಅವನ ಗಂಡ ಕೂಡ ಸತ್ತೋಗ್ಬಿಟ್ಟಿದ್ದಾನೆ. ಪಾಪ ಸುಜಾತ ತುಂಬಾ ಕಷ್ಟ ಪಡ್ತಿರ್ತಾಳೆ. ಏನ್ ಮಾಡದಂತ ಅವಳಿಗೆ ಅರ್ಥ ಆಗಲ್ಲ. ಒಂದಿನ ಆನೆ ಮತ್ತೆ ಸುಜಾತ ನಿಂತ್ಕೊಂಡಿರ್ತಾರೆ. ನೋಡ್ತಂಗಿ, ಇಲ್ಲಿವರೆಗೂ ನಿನ್ನ ಮಗ ಹಿಂದಿರುಗ್ಲಿಲ್ಲ. ನಾನು ಹಿಂಗೇನಾದ್ರೂ ಸಹಾಯ ಮಾಡಬಹುದಾ? ನನ್ನ ಮಗನನ್ನು ಹುಡ್ಕೋದಕ್ಕೆ ನೀವು ನನಗೆ ಸಹಾಯ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಹೇಳ್ಬೇಡಿ, ಬಲ್ಲು ನನ್ನ ಗೆಳೆಯಾಗಿದ್ದ. ಅವನು ಹೋದ್ಮೇಲೆ ಅವನ ಪರಿವಾರಕ್ಕೆ ಸಹಾಯ ಮಾಡೋದು ನನ್ನ ಕರ್ತವ್ಯ ಆಗಿರುತ್ತೆ. ಆನೆ ಸಹಾಯ ಮಾಡ್ತೀನಿ ಅಂತ ಪ್ರಮಾಣ ಮಾಡಿ ಅಲ್ಲಿಂದ ಅದರ ಮನೆಗೆ ಹೋಗ್ತಿರುತ್ತೆ. ನನ್ನ ಮಗ ಎಲ್ಲೋ ಕಳ್ದೋಗಿದ್ದಾನೆ, ಯಾರಾದ್ರೂ ಅವನ್ನ ಹುಡ್ಕೊಂಬನ್ನಿ. ಇದು ನನ್ನ ಗೆಳೆಯ ಬಲ್ಲು ಕೋತಿಯ ಧ್ವನಿ. ಆದ್ರೆ ಅವನು ಯಾವಾಗ್ಲೂ ಸತ್ತೋಗಿದ್ದಾನಲ್ವಾ? ಇದು ಅವನ ಭೂತದ ಧ್ವನಿನಾ?
ಬಲ್ಲುವಿನ ಆತ್ಮ ಇದೆ ಅಂತ ಗೊತ್ತಾಗಿದ ತಕ್ಷಣ ಅದು ತುಂಬಾ ಭಯ ಪಡುತ್ತೆ. ದೇವ್ರೇ ಈ ಭೂತದಿಂದ ಕಾಪಾಡು, ದೇವ್ರೇ ಈ ಭೂತದಿಂದ ಕಾಪಾಡು. ತಕ್ಷಣ ಬಲ್ಲು ಆತ್ಮ ಆನೆಯ ಮುಂದೆ ಬಂದು ನಿಂತ್ಕೊಳ್ಳುತ್ತೆ. ನನ್ ನೋಡಿ ಭಯಪಡ್ಬೇಡ ಆನೆ, ನಾನಿನ್ ಗೆಳೆಯ ಬಲ್ಲು. ಓ ಆದ್ರೆ ಬಲ್ಲು, ಈಗ ನೀನು ಭೂತ ಅಲ್ವಾ? ಹೌದು, ಆದರೆ ನಾನು ನಿಂಗೆ ಯಾವುದೇ ರೀತಿ ಹಾನಿ ಮಾಡಲ್ಲ. ನಿನ್ನ ಹತ್ರ ನನ್ನ ಸಂಕಟ ಹೇಳೋಕೆ ಬಂದೆ. ನನ್ನ ಮಗನನ್ನು ಹೇಗಾದ್ರೂ ಮಾಡಿ ಹುಡುಕೋದು ಗೆಳೆಯ. ನಾನು ನಿನಗೆ ಮಾತು ಕೊಡ್ತಿದ್ದೀನಿ, ನಿನ್ನ ಮಗ ಎಲ್ಲೇ ಇದ್ರು ಸರಿ, ನಾನು ಹುಡುಕ್ತೀನಿ. ಧನ್ಯವಾದ ಗೆಳೆಯ. ಆನೆ ಮನೆಗೆ ಹೋಗ್ತಾ ಇರುತ್ತೆ. ಆಗ ಒಂದು ಚೀತೆ ಅದನ್ನ ಅಟ್ಯಾಕ್ ಮಾಡಕ್ಕೆ ಬರುತ್ತೆ. ಏನೋ ಆನೆ, ಇವತ್ ನಾನು ನಿನ್ನ ಕೊಂದು ತಿನ್ಬೇಕು ಅನ್ಕೊಂಡಿದ್ದೀನಿ. ಅಯ್ಯೋ ದೇವ್ರೆ, ಇವತ್ತು ಬೆಳಗ್ಗೆ ನೀನು ಯಾರ ಮುಖ ನೋಡಿದ್ನು? ಒಂದ್ ಕಡೆ ಭೂತ ಕಾಣಿಸಿದ್ರೆ ಇನ್ನೊಂದ್ ಕಡೆ ಹುಲಿ ಕಾಣಿಸುತ್ತೆ. ಚಿರತೆ ಅಣ್ಣ, ನನ್ನ ಕೊಲ್ಬೇಡ ದಯವಿಟ್ಟು. ನಾನು 10 ದಿನದಿಂದ ಹಸುಕೊಂಡಿದ್ದೀನಿ. ಒಂದ್ ವೇಳೆ ನಾನು ನಿನ್ನ ಕೊಲ್ಲಿಲ್ಲ ಅಂದ್ರೆ ನಾನು ಸೋದೋಗ್ತೀನಿ. ಚೀತಾ ಆನೆನ ಸಾಯಿಸನ ಅಂತ ಮುಂದೆ ಬರುತ್ತೆ. ಆಗ ತಕ್ಷಣ ಅವರ ಮುಂದೆ ಆ ಆತ್ಮ ಬಂದು ನಿಂತ್ಕೊಳ್ಳುತ್ತೆ. ನಾನು ಇರ್ಬೇಕಾದ್ರೇನೆ ಆನೆಗೆ ಸಾಯಿಸ್ತೀನೋ ಚಿರತೆ? ನೀ ಯಾರು ನೀನು? ಮತ್ತೆ ಭೂತದ ತರ ನೀನ್ ಯಾಕೆ ಮಾತಾಡ್ತಾ ಇದೀಯಾ? ಯಾಕಂದ್ರೆ ನಾನೊಂದು ಭೂತ. ಬಲ್ಲುವಿನ ಆತ್ಮ ಚೀತಾನ ಅಟ್ಯಾಕ್ ಮಾಡುತ್ತೆ. ಓಡಿಲಿಂದ. ಚೀತಾ ಭಯ ಪಟ್ಕೊಂಡು ಅಲ್ಲಿಂದ ಓಡೋಗ್ಬಿಡ್ತಾನೆ. ನಾನು ಇರ್ಬೇಕಾದ್ರೆ ಕಾಡಲ್ಲಿ ಯಾವುದೇ ಪ್ರಾಣಿಗೆ ಯಾರು ಹೊಡೆಯಕ್ಕಾಗಿಲ್ಲ. ನಾನು ಎಲ್ಲರ ರಕ್ಷಣೆ ಮಾಡ್ತೀನಿ. ಧನ್ಯವಾದ ಗೆಳೆಯ. ಬಾಯ್ ಗೆಳೆಯ. ಮಾರನೇ ದಿನ ಆನೆ ಬಲ್ಲುವಿನ ಆತ್ಮದ ಬಗ್ಗೆ ಶೇರ್ ಸಿಂಗ್ ಹತ್ರ ಹೇಳೋಣ ಅಂತ ಹೊರಡ್ತಾನೆ. ಹೇಳು ಆನೆ, ನೀನೇನು ಹೇಳೋಕ್ ಬಯಸ್ತಾ ಇದೀಯಾ? ಮಹಾರಾಜ್, ಬಲ್ಲು ಭೂತನನ್ನ ನಾನು ಕಣ್ಣಿಂದ ನೋಡಿದೆ. ಅದು ಕಾಡಲ್ಲಿ ಎಲ್ಲರೂ ರಕ್ಷಣೆ ಮಾಡ್ತಾ ಇದೆ. ಅದು ಹೇಗ್ ಸಾಧ್ಯ? ನಾನಂತ ಯಾವಾಗ್ಲೂ ನೋಡ್ಲೇ ಇಲ್ಲ. ಅರೇ ಸಹೋದರರೇ, ನೀವು ಯಾರ ಮಾತನ್ನು ನಂಬ್ತಿದ್ದೀರಾ? ಈ ಆನೆ ಯಾವಾಗ್ಲೂ ಸುಳ್ಳು ಹೇಳ್ತಾನೆ. ನೋಡು ಆನೆ, ನೀನು ಭೂತದ ವಿಷಯ ಹೇಳಿ ಎಲ್ರನ್ನೂ ಭಯ ಪಡ್ಸಕ್ ಹೋಗ್ಬೇಡ. ನನಗೆ ಭೂತದಿಂದ ತುಂಬಾ ಭಯ ಆಗುತ್ತೆ. ಒಂದ್ ವೇಳೆ ಆನೆಯ ಮಾತು ಸತ್ಯ ಅಂದ್ರೆ ನಾನಾಗ ಕಾಡ್ ಬಿಟ್ಟು ಹೊರಟೋಗ್ತೀನಿ. ನಾನು ಹೋಗ್ಬಿಡ್ತೀನಿ. ಬೇಟೆಗಾರ ಹತ್ರ ಇಂದ ಆದ್ರೂ ತಪ್ಸ್ಕೋಬಹುದು ಅನ್ಸತ್ತೆ, ದೆವ್ವ ಹತ್ರ ಆಗಲ್ಲ. ನೋಡಿ, ಅದು ಭೂತನೇ ಆದ್ರೆ ನನ್ನ ಗೆಳೆಯ. ಅದು ಯಾರಿಗೂ ಹಾನಿ ಮಾಡೋದಿಲ್ಲ, ಅದೆಲ್ಲರ ರಕ್ಷಣೆ ಮಾಡ್ತಿದೆ. ಆನೆ ಎಲ್ಲಾರ್ಗೂ ಅರ್ಥ ಆಗೋ ತರ ಹೇಳ್ಬೇಕು ಅಂತ ಅನ್ಕೋತಾನೆ. ಆದ್ರೆ ಯಾರೋ ವಿಷಯವನ್ನು ನಂಬೋದೇ ಇಲ್ಲ. ಅದೇ ಸಮಯದಲ್ಲಿ ಅಲ್ಲಿಗೆ ಕರಡಿ ಬರುತ್ತೆ. ಆನೆ ಸತ್ಯ ಹೇಳ್ತಿದ್ದೇನೆ. ಕೆಲವು ದಿನಗಳ ಹಿಂದೆ ಬಲ್ಲು ಕೋತಿಯ ಭೂತನೇ ನನ್ನ ಪ್ರಾಣಕ ಪಡೆದು. ಆದರೆ ಎಲ್ಲಿವರೆಗೂ ನಾನು ಆ ಭೂತನ ನನ್ನ ಕಣ್ಣಿಂದ ನೋಡೋದಿಲ್ವೋ ಅಲ್ಲಿವರೆಗೂ ನಾನು ವಿಶ್ವಾಸ ಮಾಡೋದಿಲ್ಲ. ಒಂದ್ ವೇಳೆ ನಿಮಗೆ ಬೇಕಾದ್ರೆ ನಾನು ಭೂತನ ಇಲ್ಲಿಗೆ ಕರೀತೀನಿ. ಏನು ನೀವೆಲ್ಲ ಬಲ್ಲು ಭೂತನ ಭೇಟಿ ಮಾಡಕ್ ಬಯಸ್ತೀರಾ? ನೋಡ್ತಿದ್ದಂಗ್ಲೇ ರಾತ್ರಿ ಆಗ್ಬಿಡುತ್ತೆ. ಎಲ್ಲಾರು ಬಲ್ಲು ಆತ್ಮ ಬರತ್ತಾ ಅಂತ ನೋಡ್ತಿರ್ತಾರೆ. ಬಲ್ಲು ಪ್ರಕಟವಾಗು. ಬಲ್ಲು, ನಾನು ಆನೆ, ನಿನ್ನ ಗೆಳೆಯ ಮಾತಾಡ್ತಿದ್ದೀನಿ. ಪ್ರಕಟವಾಗು. ಎಷ್ಟೊತ್ತು ಕಾದಿದ್ರು ಬಲ್ಲು ಆತ್ಮ ಬರೋದೇ ಇಲ್ಲ. ಬಲ್ಲು ಪ್ರಕಟವಾಗು. ಬಲ್ಲು, ನನ್ನ ಮರ್ಯಾದೆ ಪ್ರಶ್ನೆ. ಒಂದ್ ವೇಳೆ ನೀನ್ ಬಂದಿಲ್ಲ ಅಂದ್ರೆ ಆಗ ಮರ್ಯಾದೆ ಹೋಗಿ ಅವಮಾನ ಆಗುತ್ತೆ. ಹೇಳು ಹನೆ, ಯಾಕೆ ನಾನು ಇಲ್ಲಿ ಕರೆದೆ? ಸ್ವಲ್ಪ ತಾದ ನಂತರ ಬಲ್ಲುವಿನ ಆತ್ಮ ಅಲ್ಲಿ ಪ್ರತ್ಯಕ್ಷ ಆಗತ್ತೆ. ಬಲ್ಲು ಅಣ್ಣ, ಏನಿನ್ ಸುತ್ತೋದ್ಮೇಲೆ ದೆವ್ವ ಆದ? ಹಾ, ಅಸಲಿಗೆ ನಾನು ದೆವ್ವ ಆದ್ಮೇಲೆ ಎಲ್ಲರೂ ರಕ್ಷಣೆ ಮಾಡ್ತಾ ಇದ್ದೀನಿ. ಆದ್ರೆ ನಮಗೆ ದೆವ್ವನೇ ನೋಡಿದ್ರೆ ಭಯ. ನಿನಗೆ ಯಾಕೆ ಬೇರೆ ಜನ್ಮ ಇಲ್ವಾ? ಎಲ್ಲಿವರೆಗೂ ನನ್ನ ಕಳೆದೋಗಿರೋ ಅಂತ ಭೀಮ ಸಿಗೋದಿಲ್ವೋ ಅಲ್ಲಿವರೆಗೂ ನನ್ನ ಆತ್ಮ ಇಲ್ಲೇ ತಿರುಗ್ತಿರುತ್ತೆ. ಏನ ನಿಮ್ಮ ಮಗನನ್ನ ಹುಡುಕಿದ್ರೆ ನಿನಗೆ ಮೋಕ್ಷ ಸಿಗುತ್ತಾ? ಹಾ ಮಹಾರಾಜ್. ಆಯ್ತು, ನಾನು ನಿನಗೆ ಪ್ರಮಾಣ ಮಾಡ್ತಾ ಇದ್ದೀನಿ. ನಿನ್ನ ಮಗನನ್ನ ಆದಷ್ಟು ಬೇಗ ನಾನು ಹುಡುಕಿ ಕೊಡ್ತೀನಿ. ಮಹಾರಾಜ್, ನನಗೆ ಗೊತ್ತು ಇವರ ಮಗ ಎಲ್ಲಿದ್ದಾನೆ ಅಂತ. ಎಲ್ಲಿದ್ದಾನೆ ನನ್ನ ಭೀಮ? ಬೇಗ ಹೇಳು. ನಿಮ್ಮ ಮಗ ಪಕ್ಕದ ಕಾಡಿನ ಚಮೇಲಿ ಮೇಕೆ ಜೊತೆ ಇರ್ತಾನೆ. ಚಮೇಲಿ ಮೇಕೆ ಜೊತೆ? ಹಾ, ಚಮೇಲಿ ಅವರ ತಾಯಿಯಾಗಿ ಪೋಷಣೆ ಮಾಡ್ತಿದ್ದಾಳೆ. ಅದನ್ ಕೇಳಿಸ್ಕೊಂಡು ಕೋತಿನ ಆತ್ಮಕ್ಕೆ ಸಂತೋಷ ಆಗತ್ತೆ. ನಾಳೆ ಬೆಳಗ್ಗೆನೆ ನಾನು ಚಮೇಲಿ ಹತ್ರ ಹೋಗಿ ನಿನ್ನ ಮಗ ಭೀಮನ ಕರ್ಕೊಂಡ್ ಬರ್ತೀನಿ. ಭೀಮನ ಕರ್ಕೊಂಡ್ ಬರೋದಕ್ಕಂತ ಬೇರೆ ಕಾಡಿಗೆ ಹೊರಡ್ತಾನೆ ಆ ಕಾಡಿನ ರಾಜ. ಶೇರ್ ಸಿಂಗ್ ಹೋಗ್ತಿದ್ದಂಗ್ಲೆ ಅವನು ಭೀಮನ ನೋಡ್ತಾನೆ. ಏನು ನಿನ್ನ ಭೀಮನ? ಅಂಕಲ್, ನನ್ ಜೊತೆ ಬಾ, ನಾನು ನಿನ್ನ ಕರ್ಕೊಂಡು ಹೋಗಕ್ ಬಂದಿದ್ದೀನಿ. ಇಲ್ಲ ಅಂಕಲ್, ನೀವು ನನ್ನ ಸಾಯಿಸ್ಬಿಡ್ತೀರ. ನಾನು ಈ ಕಾಡಿನ ರಾಜ, ನಾನ್ ನಿನ್ನ ಯಾಕೆ ಕೊಲ್ಲಲಿ? ಬಾ ನನ್ ಜೊತೆ.
ಭೀಮಾ ಶೇರ್ನ ನೋಡಿ ಭಯ ಪಟ್ಕೊಂಡು ಶೇರ್ ಜೊತೆ ಹೋಗ್ತಿರ್ತಾನೆ. ಆಗ ಅವರ ಮುಂದೆ ಚಮೇಲಿ ಬಂದು ನಿಂತ್ಕೊಳತ್ತೆ. ಏಯ್ ಶೇರ್ ಸಿಂಗ್, ಇವ್ನ ಎಲ್ಲಿಗ್ ಕರ್ಕೊಂಡು ಹೋಗ್ತಿದ್ಯಾ? ನಾನಿವನನ್ನ ನನ್ನ ಕಾಡಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ನಾನಿರೋವರೆಗೂ ನನ್ನ ಭೀಮನ ನೀನೇನು ಮಾಡಕ್ಕಾಗೋದಿಲ್ಲ. ಚಮೇಲಿಗನ್ಸತ್ತೆ ಶೇರ್ ಸಿಂಗ್ ಭೀಮನ ಸಾಯಿಸಕ್ ಕರ್ಕೊಂಡು ಹೋಗ್ತಿದ್ದಾನಂತ. ಅದಕ್ಕೆ ಅದು ಶೇರ್ ನಾಟಕ ಮಾಡತ್ತೆ. ಮೇಕೆ ಹತ್ರ ಓದಿ ತಿಂದ ನಂತರ ಶೇರ್ ಸಿಂಗ್ ಗಾಯಗೊಂಡು ಹೀಗಂತಾನೆ. ಒಂದು ಮೇಕೆಗೆ ಇಷ್ಟೊಂದು ತಾಕತ್ತು ಎಲ್ಲಿಂದ ಬರುತ್ತೆ? ಆಮೇಲೆ ಶೇರ್ ಸಿಂಗ್ ಮೇಕೆ ಹತ್ರ ಅಂತಾನೆ, ನೋಡು, ನಾನಿವನನ್ನ ಕೊಲ್ಲಕ್ ಬಂದಿಲ್ಲ. ಅಸಲಿಗೆ ನಾನು ಪಕ್ಕದ ಕಾಡಿನ ರಾಜ. ಕೆಲವು ದಿನಗಳ ಹಿಂದೆ ಭೀಮ ಅವರ ಅಪ್ಪ ಅಮ್ಮನಿಂದ ತಪ್ಪಿಸ್ಕೊಂಡಿದ್ದ. ಹಾಗಾಗಿ ನಾನಿವನನ್ನ ಕರ್ಕೊಂಡೋಗಕ್ ಬಂದಿದ್ದೀನಿ. ನೀನ್ ಹೇಳ್ತಿರೋದು ನಿಜ ಅಂತ ನಾನು ಹೆಂಗೆ ನಂಬೋದು? ನನ್ನ ಹತ್ರ ಒಂದು ಸಾಕ್ಷಿ ಇದೆ, ಆದ್ರೆ ಅವನು ಸಾಕ್ಷಿ ಹೇಳೋಕ್ ಬರ್ತಾನೋ ಇಲ್ವೋ ಅದು ನನಗೂ ಕೂಡ ಸರಿಯಾಗಿ ಗೊತ್ತಿಲ್ಲ. ಶೇರ್ ಸಿಂಗ್ ಬಲ್ಲುವಿನ ಆತ್ಮವನ್ನು ಕರೆಯುತ್ತೆ. ಬಲ್ಲು, ನೀನೆಲ್ಲ ಎದುರು ಸರಿ ಇಲ್ಲಿಗೆ ಬಾ. ಪ್ರತ್ಯಕ್ಷ ಆಗು ಬಲ್ಲು, ಪ್ರತ್ಯಕ್ಷ ಆಗು. ಬಲ್ಲುನ ನೋಡಿದ ತಕ್ಷಣ ಮೇಕೆಗೆ ಸಮಾಧಾನ ಆಗತ್ತೆ. ಅಪ್ಪ ನೀವ? ಅದನ್ನ ನೋಡಿ ಭೀಮಾ ತಂದೆ ಇವನೇ ಅಂತ ತಿಳ್ಕೊಳ್ಳೋದಕ್ಕೆ ಅದಕ್ಕೇನು ತಡ ಆಗಿಲ್ಲ. ಮಗ, ಶೇರ್ ಸಿಂಗ್ ನಿನ್ನ ಕರ್ಕೊಂಡು ಹೋಗೋಕೆ ಬಂದಿದ್ದೇನೆ. ಹೌದು ಅಪ್ಪ, ಆದ್ರೆ ಚಮೇಲಿ ಅಮ್ಮ ಏನ್ ಹೇಳ್ತಿದ್ದಾರೆ ಅಂದ್ರೆ ಅವರು ನಮ್ಮನ್ನ ಕೊಲ್ಲಕ್ ಬಂದಿದ್ದಾರೆ ಅನ್ಕೊಂಡಿದ್ದಾರೆ. ಅದಕ್ಕೆ ಅವರು ಸಿಂಹ ಅಂಕಲ್ನ ಹೊಡೆದು ಬಿಟ್ರು. ಏನು, ಒಂದು ಮೇಕೆ ಸಿಂಹನ ಹೊಡೀತಾ? ಹೌದು, ಈ ಮೇಕೆ ತುಂಬಾ ಶಕ್ತಿಶಾಲಿ. ಈ ಮೇಕೆಗೆ ಅಷ್ಟೊಂದು ಶಕ್ತಿ ಎಲ್ಲಿಂದ ಬರುತ್ತೆ ಅಸಲಿಗೆ? ಮೇಕೆ ಹೇಳೋದನ್ನ ಕೇಳಿದ ತಕ್ಷಣ ಎಲ್ಲರೂ ತುಂಬಾ ಆಶ್ಚರ್ಯ ಪಡ್ತಾರೆ. ನಾನು ಚಮೇಲಿ ಅಲ್ಲ, ಚಮೇಲಿಯ ಆತ್ಮ. ನೆನ್ನೆ ನಡೆದ ಒಂದು ವಿಷಯ. ನೆನ್ನೆ ಏನಾಯ್ತಂದ್ರೆ, ನಾನು ಭೀಮನ ಕರ್ಕೊಂಡು ಮನೆಗೆ ಹೋಗ್ತಿದ್ದೆ. ಆಗ ಒಂದು ತೋಳ ನಮ್ಮ ಮುಂದೆ ಬಂದ್ಬಿಡ್ತು. ಇರೋ ಮೇಕೆ, ಇಲ್ಲಿವರೆಗೂ ನಾನು ಕೋತಿನ ತಿಂದಿಲ್ಲ. ಇವತ್ತು ನಾನು ಇದನ್ನ ತಿಂದು ನನ್ನ ಹಸು ನಿಗಿಸ್ಕೊಂತೀನಿ. ನಾನು ಜೀವಂತವಾಗಿರುವವರೆಗೂ ನನ್ನ ಮಗನಿಗೆ ಏನಾಗಕ್ಕೆ ನಾನು ಬಿಡಲ್ಲ. ನೀನೊಂದು ಮೇಕೆನ ವಿಷಯ ಮರೆತು ಹೋಗಿದ್ಯಾ ಏನೋ? ಇಲ್ಲ, ಅವನನ್ನ ನನ್ನ ಮಗನಾಗಿ ಸ್ವೀಕಾರ ಮಾಡಿದ್ದು ಮಾತ್ರ ನಂಗೆ ಜ್ಞಾಪಕ ಇದೆ. ಒಂದು ಮೇಕೆ ಕೋತಿಗೆ ತಾಯಿನ. ಆಮೇಲೆ ಅದು ಆ ಕೋತಿನ ತಿನ್ಬೇಕಂತ ಮುಂದೆ ಬರುತ್ತೆ. ಆಗ ಚಮೇಲಿ ಮತ್ತೆ ತೋಳ ಮಧ್ಯದಲ್ಲಿ ಜಗಳ ಶುರುವಾಗತ್ತೆ. ಭೀಮನ ಕಾಪಾಡೋ ಪ್ರಯತ್ನದಲ್ಲಿ ಆ ತೋಳ ನನ್ನ ಸಾಯಿಸ್ಬಿಡ್ತು. ಅಂದ್ರೆ ನೀನು ನನ್ನ ಮಗನ ಕಾಪಾಡೋದಕ್ಕೆ ನಿನ್ನ ಪ್ರಾಣ ತ್ಯಾಗ ಮಾಡ್ದ? ಅವನ ನನ್ನ ಮಗ ಅಂತ ಅನ್ಕೊಂಡಿದ್ದೆ. ಒಂದು ತಾಯಿ ಮಗು ಸತ್ತೋಗ್ತಿದ್ರೆ ಹೆಂಗ್ ನೋಡಕ್ಕಾಗತ್ತೆ? ಅದಕ್ಕೆ ನನ್ನ ಪ್ರಾಣನೇ ನಾನು ಕೊಟ್ಬಿಟ್ಟೆ. ಮೇಕೆ ಆ ತರ ಮಾತಾಡೋದ್ ನೋಡಿ ಎಲ್ಲರೂ ತುಂಬಾ ಆಶ್ಚರ್ಯ ಪಡ್ತಾರೆ. ಮಹಾರಾಜ, ಇನ್ನು ಭೀಮ ಬಗ್ಗೆ ನನಗೆ ಯಾವುದೇ ಭಯ ಇಲ್ಲ. ಭೀಮನ ನಿಮ್ ಜೊತೆನೆ ಕರ್ಕೊಂಡೋಗಿ. ನಾನು ಇವನ್ನ ಕರ್ಕೊಂಡು ಹೋಗ್ತೀನಿ, ಆದ್ರೆ ನೀನ್ ಎಲ್ಲಿಗೆ ಹೋಗ್ತೀಯಾ? ಭೀಮ ಸಿಕ್ಕದ್ನಲ್ಲ, ಇನ್ನು ನನಗೆ ಮೋಕ್ಷ ಸಿಗುತ್ತೆ. ನಿಮ್ಮ ಕೈಯಲ್ಲಿ ಭೀಮನ ಸುರಕ್ಷಿತವಾಗಿ ನೋಡಿದ್ಮೇಲೆ ಚಮೇಲಿ ಆತ್ಮಕ್ಕೂ ಕೂಡ ಶಾಂತಿ ಸಿಗುತ್ತೆ ಮಹಾರಾಜ. ಸರಿ, ನೀವು ಹೇಳ್ದಂಗೆ ಮಾಡ್ತೀನಿ. ಆಮೇಲೆ ಶೇರ್ ಸಿಂಗ್ ಭೀಮನ ಕರ್ಕೊಂಡು ಕಾಡಿನ ಕಡೆಗೆ ಹೊರಡ್ತಾನೆ. ಶೇರ್ ಸಿಂಗ್ ಭೀಮನ ಅವ್ರ ಅಮ್ಮ ಇರೋ ಜಾಗಕ್ಕೆ ಕರ್ಕೊಂಡೋಗಿ ಅವರ ಅಮ್ಮನ ಹತ್ರ ಸೇರಿಸ್ತಾನೆ. ಜೀವನ ಪೂರ್ತಿ ತುಂಬಾ ಸುರಕ್ಷಿತವಾಗಿ ಎಲ್ಲಾ ಜಂತುಗಳನ್ನ ನೋಡ್ಕೋತಾ ಅವರ ಜೀವನವನ್ನು ಅಲ್ಲೇ ಸಾಗಿಸ್ತಾರೆ. ನಿಮ್ಗೆ ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಕೂಡಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ವಿಡಿಯೋನ ಲೈಕ್ ಮತ್ತೆ ಶೇರ್ ಮಾಡೋದನ್ನ ಮರಿಬೇಡಿ. ಧನ್ಯವಾದ.